ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ಲ್ಯಾಬ್ ಮೇಲ್ಗಡೆ ನಾವು ಈ ಪಾಟ್ಗಳನ್ನು ಇಟ್ಟಿದ್ದೀವಿ. ಮನೆ ಓನರ್ ಹತ್ರ ಕೇಳಿದ್ವಿ, ಇಟ್ಕೋಬೋದು ಅಂತ ಹೇಳಿದರು. ಸೊ ಏನು ತೊಂದರೆ ಇಲ್ಲ. ಬಟ್ಟೆ ಒಣ ಹಾಕಬೇಕಂದ್ರೂ ಜಾಸ್ತಿ ಇಲ್ಲಿ ಬಟ್ಟೆ ಕೂಡ ಒಣ ಹಾಕ್ಬೋದು. ಇಲ್ಲಿ ಮೇಲ್ಗಡೆ ಒಂದು ರೂಮ್ ಬರುತ್ತೆ. ಇಲ್ಲಿ ನೋಡಿ ಫುಲ್ಲು ಆ ಸೈಡ್ ಈ ಸೈಡ್ ಎಲ್ಲ ಸುತ್ತಲೂ ಮರನೇ ಇದೆ, ಬಟ್ ಅಷ್ಟೇ ಬಿಲ್ಡಿಂಗುಗಳು ಕೂಡ ಇದೆ. ಸ್ವಲ್ಪ ಕಾಡು ಥರ ಇದೆ. ಅಲ್ಲಿ ಮೇಲ್ಗಡೆನೇ ರೋಡ್ ಇದೆ ನೋಡಿ, ಅದೊಂದು ಕಂಪ್ನಿ ಅಂತ ಹೇಳಿದರು. ತೆಂಗಿನ ಮರ, ನೀಲಗಿರಿ ಮರ ಇದೆಲ್ಲ ಜಾಸ್ತಿ ಇದೆ, ಮತ್ತು ಕ್ಲೀನಿಂಗ್ ಇದೆ. ಇವಾಗ ನಾವು ಬಂದಿರೋ ಏರಿಯಾ ಫುಲ್ಲು ಕ್ಲೀನ್ ಇದೆ. ಸೊ ನೋಡಿ, ಇವಾಗ ಇದು ರೋಡ್ ಆಗಬೇಕಷ್ಟೇ, ಇನ್ನು ಕಾಮಗಾರಿ ಪ್ರಗತಿಯಲ್ಲಿದೆ ಅಂತಿದೆ. ಕೃಷ್ಣ ಬೈರೇಗೌಡ ಇಲ್ಲಿದೆ MLA ಅನಿಸುತ್ತೆ. ಸೊ ಅವ್ರದ್ದು ಫೋಟೋ ಹಾಕಿ ಕಾಮಗಾರಿ ಪ್ರಗತಿಯಲ್ಲಿದೆ ಅಂತ ಬರೆದುಬಿಟ್ಟಿದ್ದಾರೆ. ಇನ್ನು ರೋಡ್ ಎಲ್ಲ ಚೆನ್ನಾಗಾಗುತ್ತೆ. ಸೊ ಇಲ್ಲಿ ಮೇಲ್ಗಡೆ ಒಂದು ರೂಮ್ ಇದೆ, ಅದರಲ್ಲಿ ಬ್ಯಾಚುಲರ್ಸ್ ಯಾರ ಇದ್ದಾರೆ, 2 ಜನ ಅಷ್ಟೇ. ಇಲ್ಲಿಗ ಕೆಳಗಡೆ ಸ್ಟೆಪ್ ಇಳ್ಕೊಂಡು ಬರ್ತಾ ಇದ್ದೀನಿ. ಸೊ ಫೈನಲಿ ನಾವು ಈ ಮನೆಗೆ ಬಂದು 1 ವೀಕ್ ಆಯಿತು. 1 ವೀಕಲ್ಲಿ ಎಷ್ಟು ಸೆಟ್ಟಿಂಗ್ ಎಲ್ಲ ಆಗಿದೆ ಅಂತ ನೋಡಿ. ಸೊ ಹಾಗಾಗಿ ಆದಷ್ಟು ಬೇಗ ಹೋಮ್ ಟೂರ್ ಮಾಡ್ತಾ ಇದ್ದೀನಿ. ಇದು ಬಂದು 2 BHK ಹೌಸು. ಎದುರುಗಡೆ ನೋಡಿ, ಇಲ್ಲಿ ನಾವು ಈ ಅಲೋವೆರಾ ಮತ್ತು ಒಂದು ಈ ಅಲೋವೆರಾದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಯಾಕೆ ಗೊತ್ತಾ, ಇಲ್ಲಿ ಸ್ವಲ್ಪ ಬಿಸಿಲು ಬೀಳುತ್ತಲ್ವ, ಆದ ಕಾರಣ ಸ್ವಲ್ಪ ಇಲ್ಲೀಗ ಮೆಟ್ಲು ಹತ್ಕೊಂಡು ಬರೋದಕ್ಕಿರೋದು. ಅಗಲ ಇದೆ, ಓಕೆನಾ, ಸ್ಪೇಸ್ ಇದೆ ತುಂಬಾ. ಇಲ್ಲಿ ಮನಿ ಪ್ಲ್ಯಾಂಟ್ ಇದೆಲ್ಲ ಇಟ್ಬಿಟ್ಟಿದ್ದೀವಿ. ಅಲೋವೆರಾದು ಸ್ವಲ್ಪ ಕಲರ್ ಚೇಂಜ್ ಆಗಿಬಿಟ್ಟಿದೆ ಬಿಸಿಲಿಗೆ. ಅಲ್ಲಿ ಸ್ವಲ್ಪ ಅದಕ್ಕೆ ತಂಪಿತ್ತು, ಯಾಕಂದರೆ ಅಲ್ಲಿ ಫುಲ್ ಕ್ಲೋಸ್ ಇತ್ತಲ್ವ. ಇಲ್ಲಿ ಓಪನ್ ಇದೆ ಅಷ್ಟೇ, ಚೆನ್ನಾಗಿ ಗಾಳಿ ಬರುತ್ತೆ. ಬಟ್ಟೆ ನಾನು ಇಲ್ಲಿ ಕೂಡ ಹಾಕ್ಕೊಳ್ತೀನಿ, ಅಂದರೆ ಕೆಲವೊಂದು ಸಲ ಕೆಲವೊಂದು ಬಟ್ಟೆಗಳಿದ್ರೆ ಇಲ್ಲಿ ಹಾಕ್ಕೊಂಡ್ಬಿಡ್ತೀನಿ, ಮೇಲ್ಗಡೆ ಹೋಗಲ್ಲ. ಮೇಲ್ಗಡೆನೂ ಕೂಡ ಹಾಕೋಬೋದು. ತುಳಸಿ ಗಿಡ ಈ ಸೈಡಲ್ಲಿ ಇಟ್ಟಿದ್ದೀವಿ. ಎದುರುಗಡೆ ನಿಮಗೆ ಎಷ್ಟು ಬೇಕಿದ್ರೂ ನನಗೆ ಬೆಳಕಿದೆ. ಸೊ ಹಾಗಾಗಿ ಇದು ಅಗಲ ಇದೆ ಕಿಟಕಿ ಎಲ್ಲ. ಸೊ ತುಂಬ ಚೆನ್ನಾಗಿದೆ. ನನಗಂತೂ ಈ ಮನೆ ತುಂಬಾ ಇಷ್ಟ ಆಯಿತು. 2 BHK ಹೌಸು. ರೆಂಟ್ ಎಷ್ಟಿರ್ಬೋದು ಅಂತ ನೀವು ಕಮೆಂಟ್ ಮಾಡಿ, ಓಕೆನಾ. ಈಗ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ, ಸೊ ರೆಂಟ್ ಎಷ್ಟಿರ್ಬೋದು 2 BHKಗೆ ಅಂತೇಳಿ. ಅದು ಬ್ಯಾಂಗ್ಳೂರಲ್ಲಿ. ಸೊ ಅದು ನೋಡಿ, ದೇವರ ಮನೆ ನೋಡಿ, ದೇವ್ರ ಮನೆ ಸಪ್ರೇಟ್ ಅಂತಿಲ್ಲ, ಬಟ್ ಇದು ನಮಗೆ ಓನರ್ಗಳೇ ದೇವ್ರ ಮನೆ ಕೊಟ್ಟಿರೋದು. ಸೊ ಅವರೇ ಕೊಟ್ಟಿರೋದು. ಇದಕ್ಕೆ ನಾವೇನು ಅಮೌಂಟ್ ಕಟ್ ಮಾಡೋದಾಗಲಿ, ನಮ್ಮ ಹತ್ರ ಅಮೌಂಟೇ ತೊಗೊಳೋದಾಗಲಿ ಏನು ಕೂಡ ಮಾಡಿಲ್ಲ. ಯಾಕಂದರೆ ಕೆಲವೊಂದು ಓನರ್ಗಳು ತಗೋತಾರೆ, ಬಟ್ ಇವರು ಆ ಥರ ಏನು ಮಾಡಿಲ್ಲ. ಸೊ ಓನರ್ಗಳು ಕೂಡ ಅಷ್ಟೇ ತುಂಬ ಒಳ್ಳೆಯವರು. ದೇವ್ರ ಮನೆ ನೋಡಿ ಈ ಥರ ಬರುತ್ತೆ. ಇದು ಹಾಲಲ್ಲೇ ಈ ಸೈಡಲ್ಲಿ ಇಟ್ಟಿದ್ದೀವಿ, ಓಕೆನಾ. ಇಲ್ಲಿ ರಾಧಾಕೃಷ್ಣ ಫೋಟೋ ಇದೆ, ಹಾಗೆಯೇ ಗಡಿಯಾರ ಈ ಸೈಡಿಗೆ ಹಾಕ್ಕೊಂಡಿದ್ದೀವಿ. ಏನಾದರೂ ಚೇಂಜಸ್ ಮಾಡಬೇಕು ಅಂತ ಇದ್ದರೆ ಕಮೆಂಟ್ ಮಾಡಿ, ಓಕೆನಾ. ನಮ್ಗೆ ಗೊತ್ತಿಲ್ಲ. ಸೊ ನಾವು ಈ ಥರ ಸೆಟ್ಟಿಂಗ್ ಮಾಡ್ಕೊಂಡಿದ್ದೀವಿ. ಏನಾದರೂ ಚೇಂಜಸ್ ಮಾಡಬೇಕು, ಅದು ಈ ಸೈಡ್ ಬರಬೇಕು, ಇದು ಆ ಸೈಡ್ ಬರಬೇಕು ಅಂತಂದರೆ ಏನಾದರೂ ಇದ್ದಿದ್ದರೆ ಹೇಳಿ. ಬಟ್ ಇದು ಮುಖ ಹೇಗಿದೆ ಗೊತ್ತಾ, ಈ ಎದುರುಗಡೆ ಬಾಗಿಲು ಉತ್ತರಕ್ಕೆ ಇರೋದು, ಓಕೆ. ಉತ್ತರಕ್ಕಿದೆ ಬಾಗಿಲು, ಎದುರುಗಡೆ ಬಾಗಿಲು, ಡೋರು, ಮೇನ್ ಡೋರು ಉತ್ತರಕ್ಕಿರೋದು. ಅದು ಕರೆಕ್ಟ್ ಇದೆ ವಾಸ್ತು ಪ್ರಕಾರ. ದೇವ್ರ ಮನೆ ಕೂಡ ವಾಸ್ತು ಪ್ರಕಾರ ಕರೆಕ್ಟೇ ಇದೆ. ಪೂರ್ವಕ್ಕೆ ಮುಖ ಮಾಡ್ಕೊಂಡು ನಾವು ಪೂಜೆ ಮಾಡೋದು. ಸೊ ನೋಡಿ, ಹಾಲ್ ಎಷ್ಟು ದೊಡ್ಡದಾಗಿದೆ. ಇನ್ನು ಸೋಫಾ ಎಲ್ಲ ಈ ಸೈಡಿಗೆ ಇಟ್ಕೋಬೋದು. ಸೋಫಾ ತಗೋತೀವಿ, ಬಟ್ ಈಗಲ್ಲ, ಒಂದು 2-3 ಮಂತ್ಸ್ ಬಿಟ್ಟು. ಈ ಸೈಡಿಗೆ ನಾನು ಟೈಲರಿಂಗ್ ಮೆಷಿನನ್ನು ಇಟ್ಕೊಂಡಿದ್ದೀನಿ ನೋಡಿ. ಹಾಲಲ್ಲೇ ಟೈಲರಿಂಗ್ ಮೆಷಿನ್ ಇಟ್ಕೊಂಡಿದ್ದೀನಿ. ಮೊದಲಿದ್ದ ಮನೆಗೂ ಈ ಮನೆಗೂ ಎಷ್ಟು ಡಿಫ್ರೆನ್ಸ್ ಇದೆ. ಬೆಳಕು ಜಾಸ್ತಿ ಇದೆ. ಆ ಮನೆ ನಮಗೆ ತುಂಬ ಕತ್ಲಾಕಿತ್ತು. ನನಗೆ ಮೆಷಿನ್ ಇಟ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ. ಅಂದರೆ ರೂಮಲ್ಲಿ ನಾನು ಲೈಟ್ ಹಾಕ್ಕೊಂಡು ಹೊಲಿತಾ ಇದ್ದೆ, ಬಟ್ ಇಲ್ಲಿ ಕಿಟಕಿ ಓಪನ್ ಮಾಡಿಬಿಟ್ರೆ ನನಗೆ ಇಲ್ಲೇ ಹೊಲಿಬೋದು. ಲೈಟು ಬೇಡ, ಏನು ಬೇಡ, ಓಕೆನಾ. ಸೊ ಅದಕ್ಕೋಸ್ಕರ ಮೆಷಿನನ್ನು ಅಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆಯೇ TV ಸ್ಟ್ಯಾಂಡ್ ಬಂದು ಇಲ್ಲಿ ಬರುತ್ತೆ, TV ಈ ಸೈಡ್ಗೆ ಬರುತ್ತೆ. ಹಾಗೆಯೇ ಒಂದು ಕಬೋರ್ಡ್ ಇದೆ, ಅದು ಅವ್ರದ್ದೇ. ಅಂದರೆ ನಮಗೆ ಎಲ್ಲಿ ಬೇಕು ಅಲ್ಲಿಗೆ ಶಿಫ್ಟ್ ಮಾಡ್ಬೋದು ಅಂತ ಹೇಳಿದರು. ಸೊ ಹಾಗಾಗಿ ನಮಗೆ ಯಾವ ಜಾಗದಲ್ಲಿ ಸ್ಪೇಸ್ ಇದೆ ಆ ಜಾಗಕ್ಕೆ ನಾವು ಶಿಫ್ಟ್ ಮಾಡಿ ಇಟ್ಕೊಂಡಿದ್ದೀವಿ. ಹಾಲಲ್ಲಿ ನೀವು ಸೋಫಾ ಇಟ್ಟರೂ ತುಂಬ ಅಗಲ ಜಾಗ ಇದೆ, ಓಕೆನಾ. ಹಾಲ್ ತುಂಬಾ ದೊಡ್ಡದಾಗಿದೆ. ಸೊ ಹಾಗಾಗಿ ಇವಾಗಿರುವ ರೆಂಟಿಗೆ ನಮಗೇನು ಜಾಸ್ತಿ ಅಂತ ಅನಿಸಿಲ್ಲ, ಬಟ್ ಇಷ್ಟು ಓಕೆ, ಇನ್ನೂ ಜಾಸ್ತಿ ಇರುತ್ತೆ. ಸೊ ಕಮೆಂಟ್ ಮಾಡಿ ಎಷ್ಟಿರುತ್ತೆ ಅಂತ. ಇವಾಗ ಇಲ್ಲೊಂದು ಬೆಡ್ರೂಮ್ ಬರುತ್ತೆ. ಇದು ನಮ್ಮದು ಹಳೆ ಕಾಟು, ಅದು ನಾವು ಯೂಸ್ ಮಾಡ್ತಾ ಇರಲಿಲ್ಲ. ಅಲ್ಲಿ ಯೂಸ್ ಮಾಡೋಕ್ಕೆ ನಮಗೆ ಜಾಗನೇ ಇರಲಿಲ್ಲ. ಅದು 2 BHK ಇತ್ತು, ಬಟ್ 2 BHK ಇದ್ದರೂ ನಮಗೆ ಜಾಗ ಸಾಕಾಗ್ತಾ ಇರಲಿಲ್ಲ ಅಲ್ಲಿ ಇಡೋಕ್ಕೇ. ಬಟ್ ಇಲ್ಲಿ ನೋಡಿ, ಕಾಟನ್ನು ಇಟ್ಟಿದ್ದೀವಿ ನೋಡಿ. ಒಂದು ಸೈಡಿಗೆ ಕಾಟ್ ಇಟ್ಬಿಟ್ಟು ಇನ್ನೊಂದು ಸೈಡಲ್ಲಿ ನಾನು ಬಿಸ್ನೆಸ್ ಇದ್ದಾನೆ ಇಟ್ಕೊಂಡಿದ್ದೀನಿ. ಇದು ಉತ್ತರಕ್ಕೆ ಅಂದರೆ ದಕ್ಷಿಣಕ್ಕೆ ಇದಿರೋದು,
ಉತ್ತರಕ್ಕೆ ಹಿಂಗೆ ಮುಖ ಮಾಡಿರೋ ಥರ ಅಲ್ಲಿ ಹೆಂಗಿತ್ತು ಅದೇ ಥರ ಇಲ್ಲೂ ಕೂಡ ಇಟ್ಕೊಂಡಿದ್ದೀನಿ. ಬಟ್ ಆಗ ನಮಗೆ ಎಷ್ಟು ಜಾಗ ಬೇಕು ಅಷ್ಟಕ್ಕೆ, ಬಟ್ ಇಲ್ಲಿ ದೊಡ್ಡದಿದೆ ಜಾಗ. ಇನ್ನೂ ಸ್ವಲ್ಪ ನಮಗೆ ಅಗಲ ಮತ್ತು ಇನ್ನೂ ಸ್ವಲ್ಪ ಎತ್ತರ ಮಾಡ್ತಾಯಿದ್ರೆ ಇನ್ನೂ ನಮಗೆ ಚೆನ್ನಾಗಿರ್ತಾಯಿದ್ದು, ಇನ್ನೂ ಬಟ್ಟೆಗಳು ಇಟ್ಕೊಳ್ಳೋದಕ್ಕೆ ಜಾಗ ಇರ್ತಾಯಿತ್ತು. ಇಲ್ಲಿ ಒಂದು ರ್ಯಾಕ್ ಬರುತ್ತೆ, ಸೊ ರ್ಯಾಕ್ ಮೇಲ್ಗಡೆ ಇಟ್ಕೊಂಡಿದ್ದೀವಿ. ನೋಡಿ ಎಷ್ಟು ಜಾಗ ಇದೆ ನೋಡಿ, ಇನ್ನೂ ಈಚೆ ಸೈಡಲ್ಲಿ ನಮಗೆ ಜಾಗ ಇತ್ತು. ಇಲ್ಲಿ ಕೂಡ ಅಷ್ಟೇ ಕಿಟಕಿ ದೊಡ್ಡದಾಗಿ ಬರುತ್ತೆ, ತುಂಬ ಜಾಗ ಇದೆ ಈ ರೂಮ್ ಕೂಡ. ಇನ್ನು ನೆಕ್ಸ್ಟ್ ಇಲ್ಲಿ ಹೋದರೆ ಇಲ್ಲಿ ಸೈಡ್ಗೆ ಫ್ರಿಜ್ ಇಟ್ಕೊಂಡಿದ್ದೀವಿ ಅಡುಗೆ ಮನೆಯಲ್ಲಿ. ಇನ್ನೊಂದು ಸೈಡಲ್ಲಿ ವಾಷಿಂಗ್ ಮಿಷಿನ್ ಅಲ್ಲೇ ಕೊಟ್ಟಿದ್ದಾರೆ. ಪೈಪೆಲ್ಲ ನಾವು ಅದು ಇದು ಮಾಡಿದರೆ ಆಯ್ತು ಅಷ್ಟೇ, ತೆಗಿಬೇಕು ಹಾಕಬೇಕು ಅಂತಿಲ್ಲ. ಇಲ್ಲಿ ಇನ್ನೊಂದು ಕಾಟ್, ಇದು ನಾವು ಮಲಗುವ ಕೋಣೆ. ಅದು ಏನು ಯೂಸ್ ಇಲ್ಲ, ಬಟ್ ಅದು ಇರಲಿ ಅಂತೇಳಿ ಅಲ್ಲಿ ಇಟ್ಟಿರೋದು ನಾವು ಅಷ್ಟೇ. ನಾವು ಇದು ಮಲಗೋ ಕೋಣೆ ಇದು. ಈ ಸೈಡಿಗೆ ನಾವು ಮೇಕಪ್ ಇದನ್ನು ಇಟ್ಕೊಂಡಿದ್ದೀವಿ, ಕಬಾರ್ಡು. ಇದೆಲ್ಲ ಕಬಾರ್ಡ್ಗಳು ಈ ಮನೇಲೇ ಇದ್ದಿದ್ದು, ಓನರ್ಗಳದ್ದೇ, ಅದು ನಮ್ಮದಲ್ಲ. ಸೊ ನೋಡಿ ಇಲ್ಲಿ ಮೇಕಪ್ ಇದ್ದಿರೋದು, ಇದು ನಾವು ಈ ಸೈಡಿಗೆ ಇಟ್ಕೊಂಡಿರೋದು. ನೋಡಿ ಒಳಗಡೆ ಈ ಥರ ಬರುತ್ತೆ, ಸಣ್ಣದಾಗಿದೆ ಸ್ವಲ್ಪ, ಬಟ್ ಇಟ್ ಈಸ್ ಓಕೆನಾ. ಸಣ್ಣದಾಗಿದ್ರೂ ಚೆನ್ನಾಗಿದೆ. 3 ಕಬಾರ್ಡ್ಗಳು ಬರುತ್ತೆ ಮತ್ತೆ ಇದಕ್ಕೆ. ಮತ್ತು ಪ್ರತಿಯೊಂದಕ್ಕೂ ಕೂಡ ಕೀ ಸಿಸ್ಟಮ್ ಇದೆ. ಹಾಗೆಯೇ ಕರೆಂಟ್ ಹೋದರೆ ನಮಗೆ ಎಮರ್ಜೆನ್ಸಿಗೆ ಇಲ್ಲಿ ಲೈಟ್ ಹಾಕಿದ್ದಾರೆ ಹಸ್ಬೆಂಡು. ಅದೆಲ್ಲ ಹಸ್ಬೆಂಡ್ ಏನು ಅಂತಂದರೆ ಎಲ್ಲನೂ ಕೂಡ ಎಲ್ಲೆಲ್ಲ ಲೈಟ್ ಬೇಕು, ಎಮರ್ಜೆನ್ಸಿ ಲೈಟ್ಗಳೆಲ್ಲ ಅವರು ಇದು ಮಾಡಿದ್ದಾರೆ. ರೂಮಿಗಿರ್ಬೋದು, ಕಿಚನಿಗಿರ್ಬೋದು, ಹಾಲಿಗಿರ್ಬೋದು, ಎಮರ್ಜೆನ್ಸಿ ಲೈಟ್ಗಳೆಲ್ಲ ಇದೆ. ಇಲ್ಲಿ ಕಬಾರ್ಡ್ಗಳು ನೋಡಿ ಎಷ್ಟು ಕಬಾರ್ಡ್ಗಳನ್ನು ಇಟ್ಕೊಂಡು ಈ ರೂಮಲ್ಲಿ ಸ್ಪೇಸ್ ಇದೆ ಅಂತ. ಮೇಲ್ಗಡೆ ಫುಲ್ಲು ನಮಗೆ ರ್ಯಾಕ್ ಎಷ್ಟು ಬೇಕಿದ್ರೂ ಹಾಕೋಬೋದು. ಇದು ನಮ್ಮದು ಬೀರು, ಓಕೆನಾ. ಬ್ಲೂ ಕಲರಲ್ಲಿ ಕಾಣಿಸ್ತಾ ಇದೆ ನೋಡಿ, ಅದು ಒಂದು ಮಾತ್ರ ನಮ್ಮದು. ಇದು 2 ಕೂಡ ಓನರ್ಗಳದ್ದು, ಇದು ಕೂಡ ಓನರ್ ಇದ್ದು 3 ನೋಡಿ. ಟೋಟಲ್ ಆಗಿ 4 ದೊಡ್ಡ ದೊಡ್ಡ ಬೀರುಗಳನ್ನು ಇಟ್ಕೊಂಡು ಒಂದು ಮಂಚ ಹಾಕಿ, ನೆಕ್ಸ್ಟ್ ಈ ಸೈಡಲ್ಲಿ ಒಂದು ಮೇಕಪ್ ಇದು ಹಾಕಿದ್ರು ಇನ್ನೂ ಸ್ಪೇಸ್ ನಮಗೆ ಓಡಾಡೋಕ್ಕೆ ಚೆನ್ನಾಗಿ ಜಾಗ ಇದೆ, ಓಕೆನಾ. ಸೊ ನೋಡಿ ಹಾಗಿದ್ರೆ ಎಷ್ಟು ದೊಡ್ಡ ಬೆಡ್ರೂಮ್ ಬರ್ತಾ ಇದೆ ಅಂತೇಳಿ ಇದನ್ನು ನೋಡಿ. ಹಾಗೆಯೇ ಆ ಬೆಡ್ರೂಮು ನೋಡಿ, ಮೊದಲಿದ್ದ ಮನೆಗೆ ಈ ಮನೆಗೆ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಗೊತ್ತಾಗುತ್ತೆ. ನಮ್ಮದು ಮೊದಲಿದ್ದಿದ್ದು ನೀವು ನೋಡಿರ್ಬೋದು, ಮನೆ ಹೋಮ್ ಟೂರ್ ಮಾಡಿದ್ದೆ. ಗೀಝರ್ ಇದೆ, ಇದು ಕೂಡ ಅಷ್ಟೇ ಓನರ್ಗಳಿದೆ ನೋಡಿ. ಲೈಟ್ ಹಾಕಿದರೆ ಯಾವ ಥರ ಬರುತ್ತೆ, ಫ್ಯಾನ್ ಸಿಸ್ಟಮ್ ಇದೆ ಇದು. ಆಮೇಲೆ ಈ ಗ್ಲಾಸು ಇದೆಲ್ಲ ಅವರೇ ಹಾಕಿರೋದು, ಓನರ್ಗಳೇ, ನಮ್ಮದಲ್ಲ ಇದು, ಅವರೇ ಹಾಕಿರೋದು. ಆಮೇಲೆ ಇಲ್ಲಿ ನಮಗೆ ಹಲ್ಲುಜ್ಜೋದಕ್ಕೆಲ್ಲ ಇಲ್ಲಿದೆ. ಹಾಗೇನು ಇದು ಬಂದು ವೆಸ್ಟರ್ನ್ ಟಾಯ್ಲೆಟ್, ಇದು ಪಾಪುಗೆ ಮಾಡೋದಕ್ಕೆ, ಅವಳಿಗೆ ಈ ಥರ ಕೂತ್ಕೊಳ್ಳೋಕ್ಕಾಗಲ್ಲಲ್ವ, ಅದಕ್ಕೋಸ್ಕರ. ಸೊ ಇದು ಕೂಡ ಅಷ್ಟೇ ತುಂಬ ದೊಡ್ಡದಾಗಿದೆ, ಆರಾಮಾಗಿ ಬಟ್ಟೆ ಒಗಿಬೋದು. ಮೇಲ್ಗಡೆ ಕೂಡ ಬಟ್ಟೆ ಒಗೆಯೋದಿದೆ, ಓಕೆನಾ. ಮೇಲ್ಗಡೆ ನಿಂತುಕೊಂಡೇ ಬಟ್ಟೆ ಒಗೆಯೋದಕ್ಕೂ ಕೂಡ ಇದೆ. ಕಿಚನಲ್ಲಿ ನೋಡಿ ಈ ಥರ ಸೆಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ಇದು ಜಸ್ಟ್ ನಾನು ಇಟ್ಟಿರೋದಷ್ಟೇ, ಇದೆಲ್ಲ ಅಲ್ಲಲ್ಲಿದೆ. ಆದರೂ ನಾನು ಹೋಮ್ ಟೂರ್ ವೀಡಿಯೋ ಮಾಡ್ತಾಯಿದ್ದೀನಿ, ಯಾಕಂದರೆ ತುಂಬ ಜನ ಹೇಳ್ತಾಯಿದ್ರು ಹೋಮ್ ಟೂರ್ ವೀಡಿಯೋ ಮಾಡಿ ಅಂತ. ಸೊ ಅದಕ್ಕೋಸ್ಕರ ಈ ಸೈಡಲ್ಲಿ ಫ್ರಿಜ್ ಇಟ್ಬಿಟ್ಟು ಇಲ್ಲಿ ಸ್ಪೇಸ್ ಇದೆ, ಓಕೆನಾ. ಬರೋದಕ್ಕೆ ಓಡಾಡೋದಕ್ಕೆಲ್ಲ ಜಾಗ ಸಾಕಾಗುತ್ತೆ, ನಮ್ಗೆ ಓಡಾಡೋದಕ್ಕೆ ಜಾಗ ಸಾಕಾದರೆ ಅಷ್ಟೇ. ಈ ಸೈಡಿಗೆ ಓವನ್ ಇಟ್ಟಿದ್ದೀವಿ. ಅಡುಗೆ ಮನೆ ಅಂತೂ ತುಂಬ ದೊಡ್ಡದಾಗಿ ಇದೆ ನೋಡಿ, ಇಲ್ಲಿಂದ ಹಿಡಿದು ಇಲ್ಲಿ ತನಕ ಇದೆ ನೋಡಿ. ಆರಾಮಾಗಿ ಅಡುಗೆ ಮಾಡ್ಕೋಬೋದು. ಪಾತ್ರೆಗಳನ್ನೆಲ್ಲ ತೊಳೆದು ಇಟ್ಕೊಳ್ಳೋದಕ್ಕೂ ಜಾಗ ಇದೆ. ಹಾಗೆಯೇ ಇಲ್ಲಿ ಫಿಲ್ಟ್ರ್ ಇದು ಮಾಡಿದ್ದೀವಿ, ನಮ್ಗೆ ಹೆಂಗೆ ಬೇಕು ಹಾಗೆ ಈ ಪಾತ್ರೆಗಳು ಜೋಡಿಸೋದೆಲ್ಲ ಮಾಡಿದ್ದೀವಿ. ಆಮೇಲೆ ಸೈಡಲ್ಲಿ ಎಣ್ಣೆಗಳನ್ನೆಲ್ಲ ಇಟ್ಕೊಂಡಿದ್ದೀವಿ, ಅಲ್ಲೂ ಕೂಡ ನಮಗೆ ರ್ಯಾಕ್ ಬರುತ್ತೆ. ಹಾಗೆಯೇ ಕೆಳಗಡೆ ಪಾತ್ರೆಗಳು ಅದು ಇದೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಇದು ಜಸ್ಟ್ ಒಂದು ಹಂತಕ್ಕೆ ನಾನು ಈ ಥರ ಸೆಟ್ಟಿಂಗ್ ಮಾಡಿರೋದು. ಇನ್ನು ನಾನು ಚೆನ್ನಾಗಿ ಸೆಟ್ಟಿಂಗ್ ಮಾಡಬೇಕು ಅಂದರೆ ಇನ್ನೂ ದಿನ ಬೇಕು, ಯಾಕಂದರೆ ಬಂದು 1 ವೀಕ್ ಅಷ್ಟೇ ಆಗಿರೋದು. 1 ವೀಕಲ್ಲಿ ಈ ಥರ ನಾನು ಹೆಂಗೆ ಬೇಕು ಹಂಗೆ ಒಂದೊಂದು ಸ್ವಲ್ಪ ಸೆಟ್ಟಿಂಗ್ ಮಾಡಿಟ್ಕೊಂಡಿದ್ದೀನಿ. ಇನ್ನು ಡೈಲಿ ವೀಡಿಯೋ ಮಾಡ್ತೀನಲ್ವ, ಅದಕ್ಕೋಸ್ಕರ ಹೋಮ್ ಟೂರ್ ವೀಡಿಯೋ ಮಾಡೋಣ ಅಂತ. ಅಡುಗೆ ಮನೆಯಲ್ಲೂ ರ್ಯಾಕ್ ಇದೆ, ಎಷ್ಟು ಬೇಕಿದ್ರೂ ತುಂಬಿಸ್ಬೋದು. ಹಾಗೆಯೇ ಇದು ಕೆಳಗಡೆ ಓನರ್ ಮನೆ ಇರುತ್ತೆ, ಮೇಲ್ಗಡೆ ನಮ್ಮದಿರುತ್ತೆ. ಹಾಗೆಯೇ ನಮ್ಮದು ರೈಟ್ ಸೈಡಿಗೆ ಆ ಸೈಡಿಗೆ ಒಂದು 1 BHK ಮನೆ ಇದೆ. ಅದರಲ್ಲಿ ಬ್ಯಾಚುಲರ್ಸ್ ಇರ್ತಾರೆ, ಇಂಜಿನಿಯರಿಂಗ್ ಸ್ಟೂಡೆಂಟ್ 2 ಜನನೇನ ಅಷ್ಟೇ ಇರೋದು ಮನೆ, ಓಕೆನಾ. ಒಟ್ಟಿಗೆ ಒಂದು ಕೆಳಗಡೆ ಒಂದು, ನಮ್ಮದು ಒಂದು 2, ಅವ್ರದ್ದೊಂದು 3, ಮೇಲೆ ಬೆಡ್ ಮೇಲೆ ಸ್ಲ್ಯಾಬ್ ಮೇಲ್ಗಡೆ ಒಂದು ಸಿಂಗಲ್ ಥರ ಕಟ್ಟಿದ್ದಾರೆ, ಅದು ಒಂದು ಅಷ್ಟೇ. 4 ಮನೆ ಇರೋದು. ನಂಗೆ ಇದೇ ಥರ ಮನೆ ಬೇಕಿತ್ತು. ಹಾಗೇನಿದು ಹೊಸ ಮನೆ, ಓಕೆನಾ. ಇದಕ್ಕೆ ಯಾರು ಕೂಡ ಇನ್ನೂ ಬಂದಿರಲಿಲ್ಲ. ಸೊ ಇದು ನ್ಯೂ ಹೋಮು, ಹಾಗಾಗಿ ನಮ್ಗೆ ಇಷ್ಟ ಆಗಿ ತಗೊಂಡಿರೋದು. ಬಾಡಿಗೆ ನಮ್ಮ ಇದಕ್ಕೆ ಸ್ವಲ್ಪ ಜಾಸ್ತಿ ಆಯಿತು, ಬಟ್ ನಮಗೆ ಹೊಸ ಮನೆ ಸಿಕ್ಕಿದೆ, ಹೊಸ ಇದು ಸಿಕ್ಕಿದೆ. ಹಾಗೆಯೇ ಒಳ್ಳೆ ಗಾಳಿ ಬರುತ್ತೆ, ಒಳ್ಳೆ ಬೆಳಕಿದೆ. ಹಾಗೆಯೇ ಕ್ಲೀನ್ ಏರಿಯಾ. ಕಸದ ಗಾಡಿಯವ್ರು ಬರ್ತಾರೆ, ಹಸಿ ಕಸ ಒಣ ಕಸ ಅಂತೇಳಿ ಬರ್ತಾರೆ, ನಾವು ತಗೊಂಡೋಗಿ ಕೊಟ್ಟರೆ ಆಯಿತು. ಮತ್ತು ತುಂಬ ಚೆನ್ನಾಗಿದೆ, ಗಾಳಿ ಅಂತೂ ಸಖತ್ತಾಗಿ ಬರ್ತಾನೇ ಇರುತ್ತೆ. ಫುಲ್ಲು ಕ್ಲೀನಿಂಗ್ ಇದೆ, ಏರಿಯಾ ಎಲ್ಲ ಫುಲ್ಲು ಕ್ಲೀನಿಂಗ್ ಇದೆ, ಎಲ್ಲೂ ಗಲೀಜಿಲ್ಲ. ಆಮೇಲೆ ನನಗೆ ಮೇನ್ ರೋಡಿಗೆ ಹೋಗಬೇಕಂದ್ರೆ ಬಸ್ ಎಷ್ಟು
ಎಷ್ಟು ಬೇಕಿದ್ರೂ ಓಡಾಡುತ್ತೆ. ಮೇಯ್ನ್ ರೋಡಿಗೆ ಒಂದು 5 ಮಿನಿಟ್ಸಲ್ಲಿ ತಲುಪಿಡ್ತೀವಿ. ಎಷ್ಟು ಬೇಕಿದ್ರೂ ಬಸ್ ಇದೆ. ನನಗೆ ಪೋಸ್ಟ್ ಆಫೀಸಿಗೆ ಹೋಗೋದಕ್ಕೂ ತೊಂದರೆ ಇಲ್ಲ, ಯಾಕಂದರೆ ಬಸ್ ಇರುತ್ತಲ್ವಾ. ಬಸ್ ಇದ್ದರೆ ಏನು ಭಯ ಇಲ್ಲ. ಒಂದು 4 ಕಿಲೋಮೀಟ್ರೇನ ಆಗುತ್ತೆ ಪೋಸ್ಟ್ ಆಫೀಸ್ಗೆ ನನಗೆ ಕೊರಿಯರ್ ಮಾಡೋದಕ್ಕೆ ಹೋಗೋದಕ್ಕೆ. ಬಟ್ ಬಸ್ ಇರೋ ಕಾರಣ ಭಯ ಇಲ್ಲ, ಓಕೆನಾ. ಆಮೇಲೆ ಇನ್ನೊಂದು ಏನಂತ ಹೇಳಿದರೆ, ಅಂಗನವಾಡಿ ಅಂತೂ ತುಂಬ ಹತ್ತಿರ ಇದೆ. ಒಂದು 3 ಮಿನಿಟ್ಸಲ್ಲಿ ಅಂಗನವಾಡಿಗೆ ಹೋಗ್ಬಿಡ್ತೀನಿ. ಇವಾಗ ನಮ್ಮದು ಏನು ಬಿಲ್ಡಿಂಗ್ ಇದೆ ಅದರ ಬ್ಯಾಕ್ ಸೈಡಲ್ಲಿ ಎಂಡಲ್ಲಿ, ಅಂದರೆ ನಾವೀಗ ಎಂಡಲ್ಲಿರೋದಿದು, ಹಾಗಾಗಿ ಎಲ್ಲದಕ್ಕೂ ನಮಗೆ ಇಲ್ಲಿ ಈಸಿಯಾಗಿದೆ. ಸೊ ಹಾಗಾಗಿ ಇನ್ನು ಊರಿಗೆ ಹೋಗಬೇಕಾದ್ರೆ ಬಸ್ಸೆಲ್ಲ ಎಲ್ಲಿಗೆ ಬರುತ್ತೆ ಅಂತ ಅದೆಲ್ಲ ನೋಡ್ಕೋಬೇಕು. ಬಟ್ ಮತ್ತೆ ಎಲ್ಲದಕ್ಕೂ ನಂಗೆ ಅಂಗನವಾಡಿ ಇರ್ಬೋದು, ಪೋಸ್ಟ್ ಆಫೀಸಿಗೆ ಹೋಗಿ ಬಸ್ ಎಷ್ಟು ಕೂಡ ಬರುತ್ತೆ. ಮೇಯ್ನ್ ರೋಡಿಗೆ ಒಂದು 10 ನಿಮಿಷನೂ, ಒಂದು 5 ನಿಮಿಷ 8 ನಿಮಿಷದಲ್ಲಿ ಹೋಗಿಬಿಡ್ತೀವಿ ಮೇಯ್ನ್ ರೋಡಿಗೆ. ಸೊ ಹಾಗಾಗಿ ನಮಗೆ ಇಷ್ಟ ಆಗುವ ಹಾಗೆ ಮನೆ ಸಿಕ್ತು. ನನಗಂತೂ ತುಂಬ ಖುಷಿ ಇದೆ ಇಲ್ಲಿ, ಯಾಕಂದರೆ ತುಂಬ ಚೆನ್ನಾಗಾಗುತ್ತೆ ಇಲ್ಲಿ ಕೂಡ. ಇನ್ನು ಬಿಸ್ನೆಸ್ಸು ಟೈಲರಿಂಗು ಹೆಂಗಾಗುತ್ತೆ ನೋಡಬೇಕು. ಬ್ಯಾನರ್ ಎಲ್ಲ ಆಲ್ರೆಡಿ ಹಾಕಿದ್ದೀವಿ, ನೋಡೋಣ ಹೇಗೆಲ್ಲ ಆಗುತ್ತೆ ಏನು ಕತೆ ಅಂತೇಳಿ. ಇಲ್ಲಿ ಇನ್ನು ಹೊಸದಾಗಿ ಶುರು ಆಗುತ್ತೆ. ಹಾಗಾಗಿ ತುಂಬ ಏನು ಅಂತಂದರೆ ತುಂಬ ಇಷ್ಟ ಆಗಿ ನಾವು ಈ ಮನೇನ ತಗೊಂಡಿರೋದು ಬಾಡಿಗೆಗೆ. ಸೊ ಬಾಡಿಗೆ ಎಷ್ಟಿರ್ಬೋದು ಅಂತೇಳಿ ಕಮೆಂಟ್ ಮಾಡಿ, ಓಕೆನಾ. ನೋಡೋಣ ಯಾರು ಕರೆಕ್ಟಾಗಿ ಹೇಳ್ತಾರೆ ಅಂತೇಳಿ. ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ವಿಡಿಯೋ ಮಾಡಿ ಯಾರು ಕರೆಕ್ಟಾಗಿ ಹೇಳಿದ್ದಾರೆ ಅಂತೇಳಿ ಅವರ ಹೆಸರನ್ನು ಹೇಳಿಬಿಟ್ಟು ನಾನು ವಿಡಿಯೋವನ್ನು ಮಾಡಿ ಹಾಕ್ತೇನೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.